ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ದೀಪಾಲಂಕಾರದಲ್ಲಿ ಕಂಗೊಳಿಸುತ್ತಿರುವ ಧರ್ಮಸ್ಥಳ ಲಕ್ಷ ದೀಪೋತ್ಸವದ ಪರ್ವ ಘಳಿಗೆಯಲ್ಲಿ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನಕ್ಕೆ ಚಾಲನೆ. ನಂದಿನಿ ನದಿ ತಟದ ಕಟೀಲಿನಲ್ಲಿ ಗೆಜ್ಜೆ ಕಟ್ಟಿ ತಾಳಮೇಳ ಆರಂಭ. ಕಟೀಲಿನ 5ನೇ ದಶಾವತಾರ ಯಕ್ಷಗಾನ ಮೇಳ ಉದ್ಘಾಟನೆ. ಮತ್ತೆ ಅಬ್ಬರಿಸಿದ ಜೀತದಾಳುಗಳ ಬಳಕೆ. ವಿಟ್ಲದ ಉಕ್ಕುಡದ ಕಲ್ಲಿನ ಕೋರೆಗೆ ಎಸಿ ಮಾನವ ಹಕ್ಕು ಆಯೋಗದ ದಿಢೀರ್ ದಾಳಿ. 25 ಮಂದಿ ಜೀತದಾಳುಗಳ ಬಿಡುಗಡೆ. ಗ್ರಾಮೀಣ ರಸ್ತೆಗಳ ದುರಸ್ತಿಗಳಿಗೆ ಹೆಚ್ಚಿನ ಅನುದಾನ. ಸಚಿವ ಉದಾಸಿ ಭರವಸೆ. ಯೂನಿವರ್ಸಿಟಿ ತೊಕ್ಕೋಟು ರಸ್ತೆ ಅಗಲೀಕರಣಕ್ಕೆ ಸರ್ವ ಸಹಕಾರ. ಶಿಕ್ಷಣ ಸಂಸ್ಥೆಗಳ ವರಿಷ್ಠರ ಭರವಸೆ. ವಾರ್ತೆಗಳ ವಿವರ. ಧರ್ಮ ಸಮನ್ವಯದ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈಗ ಲಕ್ಷ ದೀಪೋತ್ಸವದ ಪರ್ವಕಾಲ. ಈ ಸಂಬಂಧ ಬುಧವಾರ ಸಂಜೆ ಧರ್ಮಸ್ಥಳದಲ್ಲಿ ನಡೆದ 33ನೇ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನವನ್ನು ಮಹಾನಗರ ಪಾಲಿಕೆಯ ಆಯುಕ್ತ ಡಾಕ್ಟರ್ ಕೆಎನ್ ವಿಜಯಪ್ರಕಾಶ್ ಉದ್ಘಾಟಿಸಿದರು. ಧರ್ಮ ಸಮನ್ವಯದ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈಗ ಲಕ್ಷ ದೀಪೋತ್ಸವದ ಪರ್ವಕಾಲ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಡೆಯುವ ಲಕ್ಷ ದೀಪೋತ್ಸವ ನಾಡಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರನ್ನ ತನ್ನತ್ತ ಸೆಳೆಯುವ ಬೆಳಕಿನ ಉತ್ಸವಕ್ಕಾಗಿ ಕ್ಷೇತ್ರದ ಎಲ್ಲೆಲ್ಲೂ ದೀಪಗಳ ವೈಭವ. ಮಂಜುನಾಥ ದೇವಸ್ಥಾನ, ಹೆಗ್ಗಡೆಯವರ ಬೀಡು, ಸುತ್ತಮುತ್ತಲ ಕಟ್ಟಡಗಳು, ಮಹಾದ್ವಾರ, ಬೀದಿಗಳ ತುಂಬೆಲ್ಲ ವೈವಿಧ್ಯಮಯ ದೀಪಾಲಂಕಾರ. ಧರ್ಮಸ್ಥಳ ಲಕ್ಷ ದೀಪೋತ್ಸವ ಎಂದಾಕ್ಷಣ ನೆನಪಿಗೆ ಬರುವುದು ದೀಪಾಲಂಕಾರವೇ. ಪ್ರತಿ ವರ್ಷ ವೈವಿಧ್ಯಮಯ ದೀಪಗಳಿಂದ ಅಲಂಕಾರಗೊಳ್ಳುವ ಶ್ರೀ ಕ್ಷೇತ್ರ ಸಂಜೆಯಾಗುತ್ತಲೇ ಅದ್ಭುತ ಲೋಕಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ಇಲ್ಲಿನ ಎಸ್ಡಿಎಂ ಹೈಸ್ಕೂಲ್ ಮೈದಾನದಲ್ಲಿ ನಡೆಯುವ ವಸ್ತು ಪ್ರದರ್ಶನಕ್ಕೆ ಈಗ 33ರ ಹರೆಯ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಮಳಿಗೆದಾರರು ಭಾಗವಹಿಸುತ್ತಾರೆ. ನಾನಾ ವಸ್ತುಗಳ ಖರೀದಿ ವೀಕ್ಷಣೆಗೆ ಇಲ್ಲಿ ಅವಕಾಶ ಇದೆ. ಧರ್ಮಸ್ಥಳ ಲಕ್ಷ ದೀಪೋತ್ಸವ ಎಂದರೆ ಕೇವಲ ಮನರಂಜನೆಯ ಉತ್ಸವ ಅಲ್ಲ, ಅದು ಜ್ಞಾನದ ಬೆಳಕನ್ನು ನೀಡುವ ಹಬ್ಬ ಎಂಬುದು ಇಲ್ಲಿ ಸಾಕ್ಷಿಯಾಗಿದೆ. ಬುಧವಾರ ಸಂಜೆ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಅಂಗವಾಗಿ 33ನೇ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಡಾಕ್ಟರ್ ಕೆಎನ್ ವಿಜಯಪ್ರಕಾಶ್ ಅವರು ಉದ್ಘಾಟಿಸಿದರು. ಉದ್ಘಾಟನೆ ನೆರವೇರಿಸಿ ನಂತರ ಮಾತನಾಡಿದ ಡಾಕ್ಟರ್ ಎನ್ ವಿಜಯ್ ಪ್ರಕಾಶ್ ಅವರು, ಸಮಾಜದ ಎಲ್ಲ ಆಯಾಮಗಳಿಗೂ ವಿವಿಧ ಯೋಜನೆಗಳ ಮೂಲಕ ತಲುಪಿದ ಕ್ಷೇತ್ರ ಅದು ಧರ್ಮಸ್ಥಳ ಎಂದರು. ದೂರದೃಷ್ಟಿಯುಳ್ಳ ವಸ್ತು ಪ್ರದರ್ಶನ ಇದಾಗಿದ್ದು, ಈ ಹಿಂದೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿದ್ದಾಗ ತಾನು ಗ್ರಾಮಾಭಿವೃದ್ಧಿ ಯೋಜನೆ ಫಲಾನುಭವಿಗಳಿಗೆ ಕಡಿಮೆ ಬಡ್ಡಿ ದರದ ಸಾಲ ನೀಡಿದ್ದನ್ನು ಉಲ್ಲೇಖಿಸಿದರು. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತ, ನಾನು ಕಾವಂದರ ಶಿಷ್ಯ. ನನ್ನ ಜೀವನದ ಪ್ರತಿ ಹಂತದಲ್ಲಿಯೂ ಕೂಡ ನನ್ನನ್ನು ಆಶೀರ್ವಾದ ಮಾಡಿ ಅನುಗ್ರಹಿಸಿದ ಪರಮ ಪೂಜ್ಯರ ಜೊತೆಗೆ ಈ ಒಂದು ಅರ್ಥಪೂರ್ಣವಾದಂತಹ ವಸ್ತು ಪ್ರದರ್ಶನದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಉಪಸ್ಥಿತರಿದ್ದರು.
ವೇದಿಕೆಯಲ್ಲಿ ಡಿ ಹರ್ಷೇಂದ್ರ ಕುಮಾರ್, ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷ ಪ್ರೊಫೆಸರ್ ಎಸ್ ಪ್ರಭಾಕರ್, ಕಾರ್ಯದರ್ಶಿ ಡಾಕ್ಟರ್ ಬಿ ಯಶೋವರ್ಮಾ ಉಪಸ್ಥಿತರಿದ್ದರು. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಸಿರಿ ಉತ್ಸವ ಅಗರಬತ್ತಿ ತಿಂಡಿ ಪೊಟ್ಟಣವನ್ನು ಬಿಡುಗಡೆಗೊಳಿಸಲಾಯಿತು. ಉಜಿರೆ ಎಸ್ಡಿಎಂ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಬಿಎ ಕುಮಾರ್ ಹೆಗ್ಡೆ ಕಾರ್ಯಕ್ರಮ ನಿರ್ವಹಿಸಿ ಸಂಘಟನಾ ಸಮಿತಿಯ ಕಾಮಿರ್ ಮೆನೇಜಸ್ ಸ್ವಾಗತಿಸಿದರು. ಪುರಾಣ ಪ್ರಸಿದ್ಧ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯ 5 ಯಕ್ಷಗಾನ ಮೇಳಗಳ ತಿರುಗಾಟಕ್ಕೆ ಬುಧವಾರ ದೇವಳದಲ್ಲಿ ಚಾಲನೆ ದೊರೆಯಿತು.